not tell where we are going. ಡಿಸಪಾಯಿಂಟ್ಮೆಂಟ್ ಆಗೋಗಿದೆ. ಸ್ವಿಮ್ಮಿಂಗ್ ಪೂಲ್, ಸೈಕ್ಲಿಂಗ್. ಮೇಲ್ಗಡೆ ನಾವಿದ್ದೀವಿ, ಕೆಳಗಡೆ ಜೆ ಇದ್ದಾರೆ. ಲಕ್ಷ್ಮೀ ಪೂಜೆ. ನನ್ನ ಐಫೋನ್ 16 ಪ್ರೋನ ಪಣಕ್ಕಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವ್ಲಾಗ್ನ ದಿ ಮೋಸ್ಟ್ ಪಾಪ್ಯುಲರ್ ಪರ್ಸನ್ ಜಯಪ್ರಿಯಾ ಜೆ ಡಾರ್ಲಿಂಗ್ ಇಸ್ ಹಿಯರ್. ಇವತ್ತು ಮೀ ಆ್ಯಂಡ್ ಮೈ ಹಸ್ಬೆಂಡ್, ಜೆ ಆ್ಯಂಡ್ ಜೇಸ್ ಹಸ್ಬೆಂಡ್ ಆರ್ ಆನ್ ವೆಕೇಶನ್. ಸೊ ಜಾಗ ಹೇಳ ಎಲ್ಲೋಗ್ತಾ ಇದ್ದೀನಿ ಇವಾಗ ಅಂತ. ಇಲ್ಲ, ಓಕೆ ಬೇಡ, ವಿ ವಿಲ್ ನಾಟ್ ಟೆಲ್ ವೇರ್ ವಿ ಆರ್ ಗೋಯಿಂಗ್. ಎಂಡಲ್ಲಿ ರಿವೀಲ್ ಮಾಡ್ತೀವಿ. ಜಾಗಕ್ಕೆ ಹೋಗ್ಬಿಟ್ಟು ವಿ ಆ್ಯಕ್ಚುಲಿ ಸ್ಟಾರ್ಟೆಡ್ ಅವರ್ ಜರ್ನಿ ಬೈ 6:30 ಸಮಥಿಂಗ್. ಅದು ಎಲ್ಲೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಎಲ್ಲ ಬೇಗ ಇದು ಝೋನ್ ಔಟ್ ಆಗಿಬಿಟ್ಟಿದ್ವಿ. ಈಗ ವಿ ಹ್ಯಾವ್ ಆ್ಯಕ್ಚುಲಿ ಕಮ್ ಟು ವೈಶಾಲಿ ಆ್ಯಂಡ್ ವಿ ಹ್ಯಾವ್ ಹ್ಯಾಡ್ ಅ ಬ್ರೇಕ್ಫಾಸ್ಟ್. ಸೊ ಇಲ್ಲಿಂದ ಒಂದು ಸ್ವಲ್ಪ ಎನರ್ಜಿ ಬಂತು ಇಬ್ರಿಗೂ. ಅದು ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ಇಬ್ರಿಗೂ ಎನರ್ಜಿ ಬಂತು ಅಂತ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನ್ರೋ ಇಷ್ಟ ಜನ ಹೋಗ್ತಾ ಇದ್ದೀರಾ ಬೆಂಗಳೂರು ಖಾಲಿ ಇರಕ್ಕೆ. ಆ್ಯಕ್ಚುಲಾಗಿ ಏನಾಗ್ಬಿಟ್ಟಿದೆ ಬ್ರೋ, ರೆಸ್ಟಿಂಗ್ ಸೌತೆಕಾಯಿ ತಗೊಳ್ಳೋದು ಬಂದಿದ್ದೀವಿ. ಎಳ್ನೀರು ಸ್ವೀಟ್ ಇದೆಯಾ? ಹಾಂ, ಸೊ ಸೌತೆಕಾಯಿ ಡೀಲಿಂಗ್ ಮಾಡ್ತಾ ಇದೀವಿ ನಾವೀಗ. ಹಾಂ, ಇದೆಯಂತೆ. ನೋಡಿ, ನಾವು ಮೂಕ ಪ್ರೇಕ್ಷಕ ಅಲ್ಲ, ಏನೋ ನ್ಯೂಟ್ರೆಂಟ್ ಪಾರ್ಟಿಸಿಪೆಂಟ್ ಮಾತ್ರ. ನಾವು ತುಂಬ ಕ್ಯೂರಿಯಾಸಿಟಿಯಿಂದ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ವಿ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ. ಈಗ ಮಧ್ಯದಲ್ಲಿ ಡಿಸಪಾಯಿಂಟ್ಮೆಂಟ್ ಆಗೋಗಿದೆ. ಆ ಡಿಸಪಾಯಿಂಟ್ಮೆಂಟ್ ಏನು ಅಂತ ಸ್ಪಾಟ್ಗೆ ಹೋದಾಗ ತೋರಿಸ್ತೀವಿ. ನಮಗೆ ಸ್ಪಾಟ್ಗೆ ಹೋಗ್ಬಿಟ್ಟು ಡಿಸಪಾಯಿಂಟ್ಮೆಂಟ್ ಆಗಬಾರ್ದು, ಜಾಸ್ತಿ ಸ್ಪಾಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಸೊ ಮಧ್ಯದಲ್ಲಿ ನಿಲ್ಲಿಸಿ ಇವಾಗ ಒಂದು ಬ್ರೇಕ್ ತಗೊಂಡಿದ್ದೀವಿ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವೈಷ್ಣವಿ ಯೂಟ್ಯೂಬ್ ಚಾನಲ್. ಫೈನಲಿ ನಾವು ಪ್ರಾಪರ್ಟಿ ರೀಚ್ ಆಗಿದ್ದೀವಿ. ಇದು ರಿಸೆಪ್ಷನ್ ಅನಿಸುತ್ತೆ. ಫುಲ್ಲು ಗ್ರೀನರಿ ಇದೆ ಗೈಸ್. ಇನ್ನೂ ನಾವು ಆ್ಯನಿಮಲ್ನ ಡಿಸ್ಕವರ್ ಮಾಡಬೇಕು. ಸಖತ್ ಗ್ರೀನರಿ ಇದೆ. ಐ ಆಮ್ ಎಕ್ಸೈಟೆಡ್. ಯಾವುದು ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ. ಐ ವಿಲ್ ಸ್ಪೆಂಡ್ ಟೈಮ್ ಹಿಯರ್ ಅಂತ ಒನ್ ಡೇ. ಐ ಕಮ್ ಯಾವುದು ಜಾಗ ಅಂತ ಹೇಳ್ತೀನಿ. ಸಿ ಸೈಕಲ್ಸ್ ಇದೆ. ಓಕೆ, ನಾವು ರಿಸೆಪ್ಷನಿಗೆ ಬಂದಿದ್ದೀವಿ. ಇದೇ ಕಿಚನ್ ಕೂಡ ಅನಿಸುತ್ತೆ. ಫುಲ್ ಟಿಪಿಕಲ್ ಇಟ್ ಈಸ್. ಸೊ ನಾವು ಬಂದಿರೋದೆ JLR ಕಿಂಗ್ ಸ್ಯಾಂಚುರಿ ರೆಸಾರ್ಟ್ಗೆ. ಇದಿರೋದು ನಾಗರಹೊಳೆಯಲ್ಲಿ. ಆ್ಯಂಡ್ ಸಿ ಹಿಂಗಿದೆ. ಸೊ ದಿಸ್ ಇಸ್ ಕಂಪ್ಲೀಟ್ ಕಿಚನ್ನು. ಕಿಚನ್ ಇದು, ಊಟ ಇಟ್ಟಿದ್ದಾರೆ. ಓಕೆ ಓಕೆ ಓಕೆ. ಓ, ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಇದೆ ನೋಡಿ. ಬಫೆಟ್ ಲಾಂಚ್, ಸ್ವಿಮ್ಮಿಂಗ್ ಪೂಲ್, ಸೈಕ್ಲಿಂಗ್, ವೈಲ್ಡ್ ಲೈಫ್, ಮೂವಿ ಆ್ಯಂಡ್ ಬಾಂಡ್ ಫೈರ್, ಬಫೆಟ್. ಓ, ನೇಚರ್ ವಾಕ್ ಇದೆ ನಮಗೆ ಬೆಳಗ್ಗೆ. ಇನ್ಸೈಡ್ ಪ್ರೆಮಿಸಸ್, ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್, ಟ್ರಾಂಪೋಲಿನ್ ಓನ್ಲಿ ಫಾರ್ ಕಿಡ್ಸ್. ಸೊ ದಿಸ್ ಇಸ್ ದಿ ಪ್ರಾಪರ್ಟಿ. ಈಗಿನೆಲ್ಲ ಮುಗಿಸಿ ಈಗ ನಾವು ನಮ್ಮ ಬಗೀಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಓ, ಅದಾ ಸ್ವಿಮ್ಮಿಂಗ್ ಪೂಲು? ಓಕೆ ಓಕೆ ಓಕೆ. ಇಂಡೋರ್ ಗೇಮ್ಸ್ ಇದೆ ಅಂತ ಇದೆ. ಹಾಂ, ದಟ್ ಈಸ್ ಇಂಡೋರ್ ಗೇಮ್ಸ್. ಆಮೇಲೆ ನಿಮಗೆ ಫುಲ್ ಪ್ರಾಪರ್ಟಿ ಟೂರ್ ಕೊಡ್ತೀನಿ ಕತ್ಲಾಗಕ್ಕೂ ಮುಂಚೆ. ಒಂದು ರೌಂಡು ಊಟ ಮುಗಿಸಿ ನೋಡಿ. ಬ್ಯಾಡ್ಮಿಂಟನ್ ಆಡೋಕ್ಕೆಲ್ಲ ಜಾಗ ಇದೆ. ದಿಸ್ ಇಸ್ ಓನ್ಲಿ ಫಾರ್ ಕಿಡ್ಸ್. ಓಕೆ, ನಾವು ಪ್ಲೇಸ್ ರಿವೀಲ್ ಮಾಡಿರಲಿಲ್ಲ. ನಾವು ನಾಗರಹೊಳೆ ಟೈಗರ್ ರಿಸರ್ವ್ ಇದೆಯಲ್ಲ, ನಾಗರಹೊಳೆಲಿ ನಾವು ಜಂಗಲ್ ರೆಸಾರ್ಟ್ ಏನೋ ಹೆಸರಿದೆಯಲ್ಲ, ಜಂಗಲ್ ಲಾಡ್ಜಸ್, JLR ಜಂಗಲ್ ಲಾಡ್ಜಸ್ ಬುಕ್ ಮಾಡ್ಕೊಂಡಿದೀವಿ. ಇಟ್ಸ್ ಓಕೆ, ಮಿಸ್ಟೇಕ್ ಹ್ಯಾಪನ್ಸ್ ಆಯ್ತಾ. ಸೊ ನಾವು ನಾಗರಹೊಳೆ ಟೈಗರ್ ರಿಸರ್ವ್ ಅಲ್ಲಿ ಜಂಗಲ್ ರೆಸಾರ್ಟ್, ಸೊ JLR ಜಂಗಲ್ ರೆಸಾರ್ಟ್ಸ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾವು ಬಗೀಲಿ
ಹೋಗ್ತಾ ಇದೀವಿ. Jungle lodges ಅಲ್ಲ, JLR itself means jungle lodges ಅಂತ. ವಾಟ್ ಎವರ್, ಐ ಆಮ್ ಬ್ಯಾಡ್ ಅಟ್ ಇಟ್, ನಂಗೆ ನೆನಪಿರಲ್ಲ. ಇದು ನಾವು ಸ್ಟೇ ಮಾಡ್ತಿರೋ 308. ಓ ಇದೆ ನೋಡಿ, ಇಲ್ಲೇ ಇದೆ, ನಾವು ಇಲ್ಲೇ ಸ್ಟೇ ಆಗ್ತಾ ಇರೋದು. ಬಿದೋಗ್ತಾ ಇದೆ ಇಲ್ಲಿ ನೋಡಿ, ಪಾಮ್ಸ್ ಹೂವು ಇದೆ, ತೋರಿಸ್ಲಾ ಹತ್ರದಿಂದ. ಇಟ್ ಈಸ್ ಲೈಕ್ ದಿಸ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಾಫ್ಟಾಗೆ. ಸಿ ಇದಿಲ್ಲಿದೆ, ಇದು ನಮ್ಮ ರೂಮ್ ಅಲ್ಲ, ಇದು ಯಾವುದೋ ಬೇರೆಯವ್ರ ರೂಮು. ಆ್ಯಂಡ್ ನಾನು ಚಿಕ್ಕವಳಿದ್ದಾಗ ಇದರಲ್ಲಿ ಬಂದ್ರೊಬ್ರು ಅಲ್ಲಿ ನಡ್ಕೊಂಬರ್ತಿದ್ದಾರೆ ಅಜ್ಜ ಅಲ್ಲಿ. ಸೊ ನಾನು ಚಿಕ್ಕವಳಿದ್ದಾಗ ಇದರಲ್ಲಿ ಆಟ ಆಡ್ತಿದ್ದೆ. ಆ್ಯಂಡ್ ಆಮೇಲೆ ಎಲ್ಲೂ ನಾನು ಆಫ್ಲೈಟ್ ನೋಡೇ ಇರಲಿಲ್ಲ. ಕಿತ್ತರೆ ಪ್ರಾಬಬ್ಲಿ ಬೈಬೋದು ಅಂದ್ಕೊತೀನಿ. ಸೊ ಸಾಫ್ಟಾಗಿದೆ. ಸೊ ಸಂಬಡಿ ಹೂ ಹ್ಯಾಸ್ ಪೋಲನ್ ಗ್ರೇನ್ ಅಲರ್ಜಿ ಅದನ್ನು ಉಟ್ಬಾರ್ದು, ಸಖತ್ ಪೋಲನ್ ಗ್ರೇನ್ಸ್ ಇರುತ್ತೆ. ಸೊ ಬನ್ನಿ ನಮ್ಮ ರೂಮ್ಗೆ ಹೋಗ್ತೀನಿ. ರೂಮ್ ಟಾರ್ ತೋರಿಸ್ತೀನಿ ನಿಮಗೆ. ರೂಮ್ ಟಾರ್, ಹೌಸ್ ದ ರೂಮ್? ವಿಲ್ ಯು ಡೂ ಅ ಟೋರ್ ಫಾರ್ ಮೀ? ಟಾರ್ ಕೊಡ್ತೀನಿ. ಇದು ಮೇಲ್ಗಡೆ ನಾವಿದ್ದೀವಿ, ಕೆಳಗಡೆ ಜೆ ಇದ್ದಾರೆ. ಜೆ ಇದ್ದಾರೆ. ಸೊ ವೆಲ್ಕಮ್. ಇದೇ ನಾವು ಸ್ಟೇ ಆಗ್ತೀರಾ. ಚೆನ್ನಾಗಿದೆ. ಸೊ ಫಸ್ಟ್ ಎಂಟ್ರ್ ಆದ ತಕ್ಷಣ ಹಾಲ್ ಸಿಗುತ್ತೆ, ಸೋಫಾ, ಟಿವಿ, ಆ್ಯಂಡ್ ಇಲ್ಲಿ ಕಿಚನ್ ಇದೆ ನೋಡಿ. ನಮಗೆ ಫ್ರಿಜ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಚಿಕ್ಕ ಕಿಚನ್ ಯೂನಿಟ್ ಅಲ್ಲ, ಫ್ರೆಶ್ ಆಗಿದೆ. ಒಂದು ನಿಮಿಷ ನನ್ನ ಐಟಮ್ಸ್ ಇಟ್ಕೊತೀನಿ. ಆ್ಯಂಡ್ ಯಾ ಟಿವಿ ಇದೆ. ಈ ಬಾಲ್ಕನಿನೂ ಇದೆ ನಮಗೆ. ಸೊ ಡೈನಿಂಗ್ ಟೇಬಲ್, ನಾವು ಇಲ್ಲೇ ಚಿಲ್ ಮಾಡೋದು ಇವಾಗ 4 ಜನನು. ಆ್ಯಂಡ್ ಎಸ್ ವೆಲ್ಕಮ್. ಓ ಜಯ, ಮಸ್ತಾಗಿದೆ ಜಯ. ಬಾ, ಇಟ್ಸ್ ಓಕೆ, ಯು ಕ್ಯಾನ್ ಟಾಕ್, ನಥಿಂಗ್ ಲೈಕ್ ದಟ್. Sit out. ಬರೀ ಮಾವಿನ ಗಿಡ ತೋರಿಸುತ್ತೆ ಅಷ್ಟೇ, ಏನಿಲ್ಲ. ಬಟ್ ಚೆನ್ನಾಗಿದೆ ಚಿಲ್ ಮಾಡೋಕ್ಕೆ. ರೂಮ್ ನೋಡೋಣ ಬನ್ನಿ. ನೀವು ಪಾಸ್ ಆಗೋ ನಾನು ಮೆಶ್ ಹಾಕ್ಬಿಡ್ತೀನಿ, ಮತ್ತು ಸೊಳ್ಳೆ ಬಂದ್ಬಿಟ್ರೆ ಕಷ್ಟ. ಹೌದು. ಸೊ ನೆಕ್ಸ್ಟ್ ಓ ವಾ, ನಮ್ಗೆ ಅಮ್ಮೆಲ್ಲ ಹೊರಟಿದ್ದಾರೆ. ಲೈಟ್ಸ್ ಆನ್ ಆಗಿಲ್ಲ, ಇಷ್ಟೇ ಲೈಟ್ಸ್ ಎಲ್ಲ ಇಲ್ಲ ಇಲ್ಲ, ಇನ್ನೂ ಇದೆ. ಓ ಹಾ, ಇದೇ ನಮ್ಮ ವಿಶಾಲವಾದ ರೂಮ್ ನೋಡಿ, ಎಷ್ಟು ಸ್ಪೇಷಿಯಸ್ ಆಗಿದೆ. ಒಂದು ಮಿರರ್ ಕೊಟ್ಟಿದ್ದಾರೆ, ಇಲ್ಲ. ಸೊ ಒಂದು ಚೆನ್ನಾಗಿದೆ ಅದು ಮಿರರು. ಆ್ಯಂಡ್ ಡ್ರಾಯರ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದು ಚೇರ್, ವಿಂಡೋ, ಆ್ಯಂಡ್ ಕಬೋರ್ಡ್ ಲುಕ್ ಸಮಥಿಂಗ್ ಹೆರಿಟೇಜ್. ಸೊ ದಿಸ್ ಇಸ್ ಕಬೋರ್ಡ್. ಎಷ್ಟು ಚೆನ್ನಾಗಿದೆ ನೋಡು, ವೆರಿ ಸ್ಪೇಷಿಯಸ್. ಲಾಕರ್ ಇದೆ ನಮಗೆ. ಆ್ಯಂಡ್ ಯಾ ಇದು ನಮ್ಮ ಸಿಂಪಲ್ ರೂಮ್. ಆ್ಯಕ್ಚುಲಿ ವಾಶ್ರೂಮ್ ಪಕ್ಕದಲ್ಲಿದೆ, ಅದೆಲ್ಲ ಏನು ತೋರಿಸೋ ಅಗತ್ಯ ಇಲ್ಲ. ಎವ್ರಿ ವಾಶ್ರೂಮ್ ಇಸ್ ಸೇಮ್. ಸೊ ಬೇಡ ಬಿಡಿ, ಟಬ್ಬೆಲ್ಲ ಇದೆ, ಬಟ್ ವಾಶ್ರೂಮ್ ಏನು ತೋರ್ಸೋದು ಬೇಡ. ಈಗ ಹೋಗ್ಬಿಟ್ಟು ಕೆಳಗಡೆ ಜೆ ರೂಮ್ ತೋರ್ಸೋಣ ಬನ್ನಿ. ಜೆ ವಿಲ್ ಡೂ ದ ಟೂರ್. ನಮ್ಮ ರೂಮ್ ನೋಡಿದ್ರಿ, ಇವಾಗ ಜೆ ರೂಮ್ ಬರ್ತೀವಿ. ನಾವಿನ್ನು ರೂಮ್ ಟೂರ್ ಮಾಡಬೇಕು ಅಂತ ನಾವು ಯಾರು ಮೆನ್ನ ಅಲೋವೇ ಮಾಡಿಲ್ಲ. ಸೊ ದಿಸ್ ಇಸ್ ದ ರೂಮ್. ನೀವೆಲ್ಲ ಲೈಟ್ ಆಫ್ ಮಾಡ್ಬಿಟ್ಟಿದ್ಯಾ? ಏ ಇಲ್ಲ ಬ್ರೋ, ಅದು ಕೀ ತೆಗ್ದಿದ್ದೀನಲ್ಲ. ಇರು. ಜೇಸ್ ರೂಮ್, ಜಂಗಲ್ ಲಾಡ್ಜ್ ಅಂಡ್ ರೆಸಾರ್ಟ್. ಇದು ಅಷ್ಟೇ ಸೇಮ್ ಇದೆ, ಬಟ್ ಇದು ತುಂಬಾ ಬೆಳಕಿದೆ ಇಲ್ಲಿ. ಆಕ್ಚುಲಿ ಲೈಟ್ ಬ್ರೈಟ್ ಇದೆ ಇಲ್ಲಿ. ಇಲ್ಲೂ ಸೇಮ್ ಕಿಚನ್. ಓ ಇಲ್ಲೂ ಫ್ರಿಡ್ಜ್ ಇದೆ, ಅಂಡ್ ಟಿವಿ ಯೂನಿಟ್ ಇದೆ. ಮೇಲ್ಗಡೆ ನಾವು ಬಾಲ್ಕನಿಗೆ ಹೋಗ್ತೀವಿ. ಇಲ್ಲಿ ಡೈರೆಕ್ಟ್ ಆಗಿ ಗಾರ್ಡನ್ ಎಂಟರ್ ಆಗ್ಬಿಡ್ತೀವಿ. ಸ್ವಲ್ಪ ಓಪನ್ ಮಾಡ್ತೀವಿ ಅಂದ್ರೆ ಕೆಳಗೂ ತೆಗಿಬೇಕು. ನಾನು ಹುಡುಗ ಬಂದ್ರೆ ಕಷ್ಟ. ಸೊ ನೋಡಿ, ವಾವ್, ಆಕ್ಚುಲಿ ಇದು ಚೆನ್ನಾಗಿದೆ ಇನ್ನು ಅಲ್ಲ. ಮೇಲ್ಗಡೆ ಬಾಲ್ಕನಿ ಫೀಲು, ಇಲ್ಲಿ ಫುಲ್ ಗಾರ್ಡನ್ ಫೀಲ್. ನೋಡಿ ಒಳ್ಳೆ ಮರ ಇದೆ, ನಮ್ಮ ರೂಮಿಗೆ ಸಿಗುತ್ತಲ್ಲ ಆ ಮರ ಇಲ್ಲಿದೆ. ಅಂಡ್ ಆ ಕಡೆ ಎಲ್ಲ ಇದೆ ಇನ್ಸೈಡ್ ದಿ ಫಾರೆಸ್ಟ್ ಏರಿಯಾ ಅದು. ಸೊ ದಿಸ್ ಇಸ್ ಪ್ರಾಪರ್ಟಿ. ಇದು ಇನ್ನೂ ಚೆನ್ನಾಗಿದೆ ಫೀಲ್ ಅಲ್ಲ. ಎಕ್ಸಾಕ್ಟ್ಲಿ, ಇಟ್ ಫೀಲ್ಸ್ ಲೈಕ್ ವಿ ಆರ್ ಇನ್ ದ ಫಾರೆಸ್ಟ್. ಸೊ ತಡಿ, ಇದನ್ನ ಹಾಕ್ಬಿಡ್ತೀನಿ. ಇಲ್ಲೂ ರೂಮ್ ಇದೆ, ಫ್ರಿಡ್ಜ್ ಇದೆ ನೋಡಿ. ನಾವು ತಗೊಂಬಂದಿದ್ದು ಸೌತೆಕಾಯಿ ಇಟ್ಕೊಂಡಿದೀವಿ ಇಲ್ಲಿ, ಆಮೇಲೆ ಹಚ್ಕೊಂಡು ತಿಂತೀವಿ. ಚಾಕು, ತಟ್ಟೆ ಎಲ್ಲ ಇಟ್ಕೊಂಡ್ಬಂದಿದ್ದೀನಿ. ಪ್ರಾಪರ್ ಗೃಹಿಣಿ ನಮ್ಮ ಹುಡುಗಿ. ದಿಸ್ ಇಸ್ ಜೇಸ್ ರೂಮ್, ಜಸ್ಟ್ ಲೈಕ್ ಅಸ್, ಸೇಮ್ ಟು ಸೇಮ್ ಇದೆ. ಬಿನ್ ಕೊಟ್ಟಿದ್ದಾರೆ ನಿಮ್ಗೆ. ಅಂಡ್
ವಾಶ್ರೂಮ್, ಇದು ವಾಶ್ರೂಮ್, ನಮ್ಮ ವಾಶ್ರೂಮ್. ಹಾ, ದಿಸ್ ಈಸ್ ಅವರ್ ಬ್ಯೂಟಿಫುಲ್ ಸ್ಟೇ. ಆಕ್ಚುಲಿ ಒಂದೇ ದಿನಕ್ಕೆ ಇರೋಕ್ಕೆ ಮನಸ್ಸಿಗೆ ಬೇಜಾರಾಗ್ತಾ ಇದೆ, ತುಂಬಾ ಚೆನ್ನಾಗಿದೆ ಅಂತ. ಬಟ್ ಇಟ್ ಇಸ್ ಓಕೆ, ತುಂಬ ಟೈಮ್ ಕನ್ಸ್ಟ್ರೆಂಟಲ್ಲಿ ಬಂದಿದ್ದೀವಿ, ಆದಷ್ಟು ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಈಗ ನಾವು ಒಂಚೂರು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ವಿ ಆರ್ ಹೆಡಿಂಗ್ ಟು ದ ಫಾರೆಸ್ಟ್ ಏರಿಯಾ. ಸೊ ಬನ್ನಿ. ಆಫ್ ಮಾಡಿದ್ದೆ. ಸೈಕ್ಲಿಂಗ್ ಮಾಡ್ಕೊಂಡು ಬಂದಿದ್ದೀವಿ 3 ಜನನು. ಆ್ಯಂಡ್ ಸೊ ಟಯರ್ಡ್ ಆಫ್ಟರ್ ಲಾಂಗ್ ಟೈಮ್ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡೆ ಸೈಕ್ಲಿಂಗು ಮಾಡಿಕೊಂಡು ಇದೆಲ್ಲ ಜಾಗ ತೋರಿಸೋಣ ಅಂತ. ಬಟ್ ಅಯ್ಯೋಪ್ಪ ಬ್ರೇಕ್ ಹಿಡಿಬೇಕು ನಿಮಿಷ. ಆದರೆ ನನ್ನ ಸೈಕಲಲ್ಲಿ ಒಂದು ಲೆಫ್ಟ್ ಬ್ರೇಕ್ ಹಿಡಿತಿಲ್ಲ, ಫ್ರಂಟ್ ಟಯರಲ್ಲಿ ಬ್ಲೋ ಇಲ್ಲ. ನನ್ನ ಐಫೋನ್ 16 ಪ್ರೋನ ಪಣಕ್ಕಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಹೆಂಗೆ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಒಂದು ಮಟ್ಟಕ್ಕೆ ಓಡಿಸ್ತಾ ಇದ್ದೀನಿ, ನೋಡೋಣ. ಆಮೇಲೆ ಯಾವಾಗಾದ್ರೂ ಫ್ರೀ ಆದಾಗ ಪ್ರಾಪರ್ಟಿ ತೋರಿಸ್ತೀನಿ. ಸಕ್ಕತ್ತಾಗಿದೆ, ಕಾಮಾಗಿದೆ, ರಿಲ್ಯಾಕ್ಸಿಂಗ್ ಆಗಿದೆ. ಎಲ್ಲಂದ್ರೆ ಅಲ್ಲಿದೆ ರೈಟ್ ಹೊಡಿಬೋದು ನಾವು. ನಮ್ದಿದು ಪ್ರಾಪರ್ಟಿ ನೋಡ್ಬೋದು. ನಾವು ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ಆ್ಯಂಡ್ ಮೆನು ತೋರಿಸ್ಲಾ ಏನಿದೆ ಅಂತ. ಬಾಳೆಹಣ್ಣಿದೆ, ಇದು ಪಾಯಸ ಅನಿಸುತ್ತೆ, ಆ್ಯಂಡ್ ರಸಮ್, ಸಾಂಬಾರ್, ರೈಸ್, ವೆಜ್ ಪಲಾವ್, ಮಿತಿ ಪನ್ನೀರ್, ಚೆನ್ನ ಮಸಾಲ, ಪಂಪ್ಕಿನ್ ಪಲ್ಯ, ದಿಸ್ ಇಸ್ ಗೋಬಿ. ಆ್ಯಂಡ್ ಆ ಕಡೆಯಿಂದ ಬರ್ತೀನಿ ತಡಿ, ನಮ್ಮ ಮನೆಯವರೆಲ್ಲ ಹಾಕ್ಕೊಂತವ್ರೆ. ಬಿಸಿನೀರು ಇಟ್ಟಿದ್ದಾರೆ. ಆ್ಯಂಡ್ ಹಿಯರ್ ಇಟ್ ಈಸ್ ಚಿಕನ್ ಕರಿ ಆ್ಯಂಡ್ ಚಿಲ್ಲಿ ಚಿಕನ್ನ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಎಗ್ ಇದೆ. ಸೊ ನೆಕ್ಸ್ಟ್ ಐಸ್ ಕ್ರೀಮ್ ಇದೆ. ತೋರಿಸ್ದೆ. ಆ್ಯಂಡ್ ಹಿಯರ್ ಕಮ್ಸ್ hot and sour with soup, salad, ಪಾಪಡ್, ಕರ್ಡ್. ನಾನು ಒಂದು ತಟ್ಟೆ ತೊಗೊಂಬರ್ತೀನಿ. ಇಲ್ಲಿ ನಮಗೆ ಹ್ಯಾವಾಕ್ಸ್ ಇದೆ ನೋಡಿ, ಇಲ್ಲೊಂದು ಅಲ್ಲೊಂದು. ನಾವೇ 4 ಜನ ಆಕ್ಯುಪೈ ಮಾಡಿದ್ದೀನಿ. ಅಕ್ಷಿಯಲ್ಲಿ, ಪೂಜಿ ಬ್ರೋ ಅಲ್ಲಿ, ಜೇಲಿ. ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಚಪ್ಪಲ್ನ ಬಿಚ್ಚಿಬಿಟ್ಟು ನೀಟಾಗಿ ಮಲಿಕೊಳ್ಳೋದು. ನೋಡಿ ಹ್ಯಾವಾಕಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ, ಆರಾಮಾಗಿದೆ. ತುಂಬ ಜನ ಇದ್ದಾರೆ ಆದರೆ ಇವತ್ತು. ಬಟ್ ಸ್ಟಿಲ್ ವಿ ಸ್ಪೆಂಡಿಂಗ್ ಅವರ್ ಓನ್ ಟೈಮಿಂಗ್. ಮಲ್ಕೊಂಡು ನೋಡಿ ಆಕಾಶ ನೋಡೋಲ್ಲಿ ನೆಮ್ಮದಿ ಇದೆ. ಸೊ ದಿಸ್ ಈಸ್ ಅವರ್ ವೀಕೆಂಡ್ ರಿಲ್ಯಾಕ್ಸೇಷನ್ ಸ್ಟೇಕೇಶನ್. ಸೊ ನಾವಿಬ್ಬರು ಆಫ್ಟರ್ ಅ ವೆರಿ ಡೀಪ್ ಸ್ಲೀಪ್ ಅಲಾರಾಮ್ ಇಟ್ಕೊಂಡು ಸ್ವಿಮ್ಮಿಂಗಿಗೆ ಹೋಗೋಣ ಅಂತ ಎದ್ದು ಬಂದಿದ್ದೀವಿ. ಇಬ್ಬರು ಬಾಯ್ಸ್ ಡೀಪ್ ಸ್ಲೀಪಲ್ಲಿದ್ದಾರೆ, ಇಬ್ಬರು ಸ್ವಿಮ್ ಮಾಡಲ್ಲ ಅಂತಂದಿದ್ದಾರೆ. ಸೊ ವಿ ಆರ್ ಲೈಕ್ ಇಟ್ಸ್ ಓಕೆ, ವಿ ಡೋಂಟ್ ಕೇರ್, ಬಟ್ ವಿ ವಿಲ್ ಸ್ವಿಮ್ ಅಂತ ಬಂದಿದ್ದೀವಿ. ಇಲ್ವಾ ಟವಲ್ಲು ಖಾಲಿ ಹೊಡಿತಾ ಇದೆ ಪೂಲು. ಸೊ ಇಟ್ ಈಸ್ ಜಸ್ಟ್ ಅಸ್. ಯಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅದೇ. ಸೊ ಟವಲ್ ಸಿಕ್ಕಿದ ತಕ್ಷಣ ಪೂಲಿಗೆ ಬೀಳ್ತೀವಿ. ಆ್ಯಂಡ್ ಪೂಲ್ ಟೈಮ್ ಈಸ್ ಮಾರ್ನಿಂಗ್ 7:30 ಟು ಈವ್ನಿಂಗ್ 6:30. ಆಮೇಲೆ ಇಲ್ಲಿ ಬರೀ ಮಂಗನ ಕಟ ಇರ್ತಾವೆ ಅನಿಸುತ್ತೆ. ಸೊ ಯಾ ವಿ ಬೋತ್ ವಿಲ್ ಎಂಜಾಯ್ ಆ ಸ್ವಿಮ್ಮಿಂಗ್ ಡೇ. ಉಪ್ಸ್, ನಮ್ಮ ಟೀ ಟೈಮ್ ಅಂತ ನಾನು ಕಾಫಿ ತೊಗೊಂಡಿದ್ದೀನಿ, ಬಜ್ಜಿ ಇದೆ, ಬಿಸ್ಕೆಟ್ಸ್ ಇದೆ. ಅಕ್ಷಯ್ ಹ್ಯಾಸ್ ಟೇಕನ್ ಟೀ, ಜೆ ಹ್ಯಾಸ್ ಟು ಕಮ್. ನಾನು ಸ್ವಿಮ್ಮಿಂಗ್ ಮುಗಿಸ್ಕೊಂಬಂದು ಚಳಿ ತಡೆಯೋಕ್ಕಾಗ್ದಿರೋ ಕಾಫಿ ಕುಡಿತಾ ಇದ್ದೀನಿ. ಹೀರೆಕಾಯಿ ಬಜ್ಜಿ ಇಸ್ ನೈಸ್, ತೆಳುವಿದೆ. ಇದಾದಮೇಲೆ ನಾವು ಇಂಡೋರ್ ಆ್ಯಕ್ಟಿವಿಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾ, ನಾನು ಜೆ ಕಾಫಿ ಟೀ ಕುಡಿದ್ಬಿಟ್ಟು ಇಲ್ಲಿ ಗೇಮ್ಸ್ ಆಡೋಣ ಅಂತ ಬಂದಿದ್ದೀವಿ. ಈಗ ಸ್ನೇಕ್ ಆ್ಯಂಡ್ ಲ್ಯಾಡರ್ನ ಸ್ಟಾರ್ಟ್ ಮಾಡಬೇಕು. ಇಂಟರ್ನ್ಯಾಷನಲ್ ಗೇಮು. ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡೋಣ ಅಂತ ಬಂದಿದ್ದೀವಿ. ಇಬ್ರಿಗೂ ಒಂದು ಬೀಳ್ತಾನೆ ಇಲ್ಲ. ಆ್ಯಂಡ್ ಅಕ್ಷಿ ಪೂಜಿತ್ ಜಾಯ್ನ್ ಆಗಿಲ್ಲ ನಮ್ಮನ್ನ. ಜೈ ಬಂದ್ಬಿಟ್ಟು ಈಗ ಇಲ್ಲೇ ನಿಂತಿಲ್ವೇನ್ರಿ ಜಾಯಿನ್ ಆಗಿಲ್ಲ ಅಂದರೆ? ಅಂದರೆ ನೀವು ಇನ್ವಾಲ್ವ್ ಆಗಿಲ್ಲ ಅಂತ. ಇನ್ವಾಲ್ವ್ ಆದರೆ ಕ್ಯಾಮ್ರಾ ಹಿಂದೆ ಯಾರು? ವೆರಿ ಗುಡ್ ಮಾರ್ನಿಂಗ್. ನೆನ್ನೆ ನಾವು ನೀಟಾಗಿ ಊಟ ಮಾಡಿ ವಾಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಚಿಲ್ ಮಾಡಿ ಮಲಗಿಬಿಟ್ವಿ. ಆ್ಯಂಡ್ ಈಗ ಎದ್ದು ಸ್ನಾನನೂ ಮಾಡಿ ರೆಡಿ ಆಗಿದ್ದೀನಿ. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಜೆ ಇಸ್ ಆಲ್ರೆಡಿ ವಾಕಿಂಗ್ ದೇ.
ಬಾ ಅಂತ ಅಂದಿದ್ದಾಳೆ. ಬಿಸಿನೀರು ಖಾಲಿ ಆಗೈತೆ ಅಂತ ಬೇಗ ಸ್ನಾನ ಮಾಡಿಬಿಟ್ಟೆ. ಆ್ಯಂಡ್ ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಈ ನೀರಲ್ಲಿ ಸ್ನಾನ ಮಾಡಿದರೆ ಕೂದಲೆಲ್ಲ ಪೊರ್ಕೆ ಆಗ್ಬಿಟ್ಟೈತೆ ನಂದು. ಸೊ ಇಟ್ಸ್ ಓಕೆ, ಬನ್ನಿ ಲೆಟ್ಸ್ ಗೆಟ್ ಅವರ್ ಮಾರ್ನಿಂಗ್ ಸ್ಟಾರ್ಟೆಡ್, ಹ್ಯಾವ್ ಬ್ರೇಕ್ಫಾಸ್ಟ್, ಲೀವ್ ದಿಸ್ ರೆಸಾರ್ಟ್. ಆ್ಯಂಡ್ ಒಂದು ಪಾತ್ ಇದೆ ವೇರ್ ಯು ಕ್ಯಾನ್ ಆ್ಯಕ್ಚುಲಿ ಸೈಟ್ ಸಮ್ ಆ್ಯನಿಮಲ್ಸ್ ಅಂತ, ಸೊ ಅಲ್ಲಿ ಹೋಗೋಣ. ಎಷ್ಟು ಡಿಫ್ರೆಂಟ್ ಆಗಿದೆ. ದೂರದಿಂದ ನೋಡೋಕೆ ತುಂಬ ಗಲೀಜ್ ಕಾಣುತ್ತೆ, ಬಟ್ ಆ್ಯಕ್ಚುಲಾಗಿ ಹತ್ತಿರದಿಂದ ನೋಡಿ, ಯಾವ ಝೂಮ್ ಆಗ್ತೀರ ಸೊ ನೋಡಿ, ಇದು ಬೀಕ್ ಥರ ಇರುತ್ತೆ. ಈ ಪಾರ್ಟ್ ಏನಿರುತ್ತೆ ಅದೆಲ್ಲ ಇನ್ನೂ ಬ್ಲ್ಯಾಕ್ ಇರುತ್ತೆ. ಸೊ ಕೆನ್ ಯು ಸಿ, ಇದರಿಂದ ಹೂವು ಆಚೆ ಬಂದು ಹಿಂಗೆ ಬಂದಿರೋದು. ದೂರದಿಂದ ಆ್ಯಕ್ಚುಲಾಗಿ ಆರೆಂಜ್ ಚೆನ್ನಾಗಿದೆ ಇದು, ಬಟ್ ಆ ಕೆಳಗಡೆ ಇರುತ್ತಲ್ಲ, ದಟ್ ಈಸ್ ಗಿವಿಂಗ್ ಯು ಸಮ್ ಡಾರ್ಕ್ ಲುಕ್, ದಟ್ ಈಸ್ ಲೈಕ್ ದಿಸ್. ಚೆನ್ನಾಗಿ ಅವಳಿದೆ ನಮ್ಮ ರೆಸಾರ್ಟಲ್ಲಿ. ಬೇಡ ಬನ್ನಿ ಅವಳು ನೋಡಿ ಅಂದರು, ಅವಳು ನೋಡಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ ಬಿಸಿ ಅವಳು. ನಾವು ಇಲ್ಲಿ ನಮ್ಮ ಸ್ಟೇ ಇದೆಯಲ್ಲ ಪ್ರಾಪರ್ಟಿ, ಇದೊಂದು ವಾಕ್ ಮಾಡ್ತಾ ಇದ್ದೀವಿ. ಫುಲ್ ನೋಡಿ ಹಿಂಗಿದೆ. ಇಲ್ಲಿಗೆ ಫೆನ್ಸ್ ಹಾಕಿದ್ದಾರೆ, ಸೊ ಇದೆಲ್ಲ ಫೆನ್ಸು ಅದಕ್ಕೆ ಪಾಸ್ ಆಗಿರೋದು. ಆ್ಯಂಡ್ ಯಾ ಚೆನ್ನಾಗಿದೆ. ಅಲ್ಲಿ ಎಷ್ಟು ದೊಡ್ಡ ಮರ ಇದೆ. ಪ್ರಾಪರ್ಟಿ ಬಾರ್ಡ್ರ್ ಓಡಾಡ್ತಾ ಇರೋ ನಾವು. ಅದೇ ಬಾರ್ಡ್ರೆ ನಾನು ಹೇಳ್ತಿರೋದು, ಪ್ರಾಪರ್ಟಿ ಎಲ್ಲ ಆ ಕಡೆ ಇರೋದು ರೂಮ್ಗಳೆಲ್ಲ. ಸೊ ವೇರ್ ಇನ್ ದ ಬಾರ್ಡರ್. ಇಲ್ಲಿ ಮಾತ್ರ ಹಳ್ಳ ಥರ ಮಾಡಿದ್ದಾರೆ. ಇಲ್ಲ, ಈ ಪ್ರಾಪರ್ಟಿ ಇಲ್ಲಿಗೆ ಎಂಡ್ ಆಗಲ್ಲ ನೋಡು, ಕಂಬಿ ಮತ್ತೆ ಹಂಗೋಗಿದೆ. ಸೊ ಮೋಸ್ಟ್ಲಿ ಪ್ರಾಪರ್ಟಿ ಹಿಂಗೆ ಹೋಗೋಕೆ ದಾರಿ ಇದೆ, ಅಲ್ಲಿಗೊಂದು ರೂಟ್ ಇದೆ. ಬೆಸ್ಟ್ ಥಿಂಗ್ ಟು ಕ್ಯಾರಿ ಇನ್ ದುಬೈ ಟ್ರೈಪಾಡ್. ಇಲ್ಲಿ ನಮ್ಮ ಅಲ್ಲಿ ನಮ್ಮ ರೂಮ್ ಮೆಟ್ಲ ಹತ್ರ ಜೇನುಳಕ್ಕೆ ಎದ್ರುಕೊಂಬಿಟ್ಟಿದೆ. ಸೊ ವಿ ಜಸ್ಟ್ ಸ್ಟ್ಯಾಂಡಿಂಗ್ ಹಿಯರ್, ಅವ್ರು ಯಾರಾದರೂ ಬಂದು ಅದನ್ನು ಸರಿ ಮಾಡಲಿ ಅಂತ. ಇಟ್ಸ್ ಸೋ ನೈಸ್ ಟು ಸ್ಟೇ ನೇಚರ್. ಅಂದರೆ ಆ ಕಡೆ ಎಲ್ಲ ತುಂಬ ದಾರಿ ಇದೆ, ಬಟ್ ನಂಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಇಲ್ಲಿ ಎಲೆಕ್ಟ್ರಿಕ್ ಫೆನ್ಸ್ ಇದೆಯಲ್ಲ, ಅದು 1.5 ಸೆಕೆಂಡ್ಸಿಗೆ ಸ್ಪಾರ್ಕ್ ಆಗುತ್ತಲ್ಲ, ಏನೋ ಆ ಥರ ಎಷ್ಟೋ ಸೆಕೆಂಡ್ಸಿಗೆ ಆಗುತ್ತೆ ಅಂದರು. ಆ ಗ್ಯಾಪಲ್ಲಿ ಜಿಂಕೆ ತುರ್ಕೊಂಬಂದ್ಬಿಟ್ಟಿದೆ. ಜೇ ಸಾ ಜಿಂಕೆ ವೈಲ್ ಸೈಕ್ಲಿಂಗ್, ಸೊ ಐ ಆಸ್ಕ್ ಹರ್ ಹೌ ಇಟ್ ವಾಸ್ ಅಂತ. ಬಟ್ ನೋಡಿ ಅಲ್ಲಿ ಮಕ್ಕಳು ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಐ ಆಮ್ ಜಸ್ಟ್ ಚಿಲ್ಲಿಂಗ್. ಆ್ಯಂಡ್ ಸಫಾರಿ ಗಾಡೀಸ್ ಇಲ್ಲಿದೆ ನೋಡಿ, ಅಲ್ಲಿ ಸಫಾರಿ ಗಾಡೀಸ್. ಸೊ ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ ವೇಟಿಂಗ್ ಟು ಗೋ ಟು ರೂಮ್, ಚಿಲ್ ಫಾರ್ ಹಾಫ್ ಆನ್ ಅವರ್ 1 hour. ಒಂಚೂರು ಕೆಲಸಗಳಿದೆ ಮುಗಿಸ್ಕೊಳ್ಳೋದು. ಹಾಂ ಹೋಗ್ಬೋದಾ? ಓಕೆ, ಜೇನುಳಂತ ಪಾಸ್ ಆಗ್ಬಿಡ್ತೀವಿ 1 ನಿಮಿಷ. ಇವಾಗ ನಾವು ಹೊರಡ್ತಾ ಇದ್ದೀವಿ ನಮ್ಮ ರೂಮಿಂದ. ಆ್ಯಂಡ್ ನಾವು ಕರ್ಕೊಂಡು ಹೋಗೋಕ್ಕೆ ಹೊಸ ಗೆಸ್ಟ್ ಸ್ಪೆಷಲ್ ಡ್ರೈವ್ ಪೂಜಿತ್ ಬ್ರೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಗ್ಗಿಲಿ. ಹೆಂಗನ್ಸ್ತಿದೆ ಬ್ರೋ ಡ್ರೈವ್ ಮಾಡೋಕ್ಕೆ? ಚೆನ್ನಾಗಿದೆಯಾ? I know. Peaceful vehicle. Saying bye to this beautiful property. ತಾರ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಫೀಲ್ ಆಗ್ತಿದೆ. ಇದೇ ಖುಷಿ ಕೊಡ್ತಾ ಇದೆ ಅವ್ರಿಗೆ. ಎಸ್, ಬಂದ್ವಿ ವಾಪಸ್ ರಿಸೆಪ್ಷನ್ ಹತ್ರ. ಸೊ ನಾವೀಗ ನಾಗರಹೊಳೆ ಹುಲಿ ಸಂರಕ್ಷಣೆ ಎಂಟ್ರ್ ಆಗ್ತಾ ಇದ್ದೀವಿ. ಈ ಒಬ್ಬರ ಮೇಲೆ ಒಬ್ರು ಹೋಗ್ತಾ ಇದ್ದಾರೆ ಮಕ್ಕಳು. ಇಲ್ಲ, ಸ್ನ್ಯಾಪ್ ತಕ್ಕೊಂತ ಇದ್ದಾರೆ. ಸೊ ಎಂಟ್ರಿಂಗ್ ನೋಡಿ ಸೆಲ್ಟಾಸ್. ಹಾಂ, ಸೆಲ್ಟಾಸ್ ಅಲ್ಲ, ಸಾನೆಟ್. ಸೆಲ್ಟಾಸ್ ಎಷ್ಟು ಚೆನ್ನಾಗಿ ತಿರುಗ್ತು ನೋಡು. ಹೋಗು ಚೆನ್ನಾಗಿರೋದು. ಓ ತುಂಬ ಇದೆ.
ವೈಲ್ಡ್ ಡಾಗ್ಸು. ಅಲ್ಲಲ್ಲಪ್ಪ ವೈಲ್ಡ್ ಡಾಗ್. ಬಟ್ ಲುಕ್ ಅಟ್ ದ ಇಯರ್ಸ್. ಡಾಗೆ ಎಷ್ಟು ಚೆನ್ನಾಗಿ ಕೂತ್ಕೊಂತ ನೋಡು, ನಮ್ಮ ನಾಯಿ ಥರ. ನಮ್ಮ ಪಪ್ಪಿನೂ ಹಂಗೆ ಕೂತ್ಕೊಂತ ಇದ್ದಿದ್ದು. It saw the car and it went. ನಾನು ಬಿಟ್ಟು ಹೋಗ್ಬಿಟ್ರಿ ಅಂತ ಇದೊಂದು ಓಡ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಅದ್ರ ಬಾಡಿ. ಹೆಲ್ತಿ ಇವೆಲ್ಲ. ಆರಾಮ ಕಾಡು ಊಟ ತಿನ್ಕೊಂಡು. ಇಲ್ಲಿ ನೋಡಿ, ಇಲ್ಲಿ ನೋಡಿ. This is nice. ಫಾರೆಸ್ಟ್ ಪೀಪಲ್. ಸನ್ ರೂಫ್ ತೆಗಿ ಗುರು, ಸನ್ ರೂಫ್ ತೆಗಿ ಗುರು. ಇಲ್ಲ ಇಲ್ಲ ಅವನು ಪಾಸ್ ಆಗುತ್ತೆ. ನೀನು ಹಿಂದೆ ಬಂದು ನನ್ನ ಹತ್ರ ವಿಡಿಯೋ ಸಾಕ್ಷಿ ಇದೆ. ಏನು ಮಾಡಿದ್ರು 11:35. ಬ್ರೋ, ನೀನು ಹೇಳಂಗಿಲ್ಲ ಬಿಡಿ ಬ್ರೋ, ವಿಡಿಯೋ ಸಾಕ್ಷಿ ಇದೆ. ಹಿಂಗೆ ರೋಡಿಗೆ ಆನೆ ಬಂದಿದ್ರೆ ನಾನು ರೋಡ್ಗೆ ಆನೆ ಬರೋದಲ್ಲ ಪಾಯಿಂಟ್. ಇನ್ನೊಂದು ಮಗ ಅಡ್ಡ ನಿಂತ್ಕೊಂಡು ನಾವೇನು ಹೋಗೋದು? ಓ ಮೈ ಗಾಡ್, ಈ ಸಂಜೆ ಕಣೆ ಇದು. ಆನೆ ಓ ಮೈ ಗಾಡ್, ನೋಡು ನೀವು ಹೋಗಯ್ಯ, ಅಷ್ಟು ಹತ್ರ ಬಂದು ನಿಂತ್ಕೊಂಡ ನೀನು. ತಾರು ನಲ್ಲೋಗಿ ಯಾಕೆ ನಿಂತ್ಕೊಂಡು ಅಲ್ಲೇನಾರು ಬಂತಾಗುತ್ತೆ ಹಿಂದೆ. ಐ ಥಿಂಕ್ ಈಸ್ ಅ ಲೋಕಲ್ ಐಟ್. ದಟ್ಸ್ ವೈ ಹಿ ಇಸ್ ಮಾತಾಡ್ತಿದ್ದಾರೆ. ಈ ಒಂದು ಬೇಡ ಬ್ರೋ, ಬೇಡ ಬ್ರೋ, ಟರ್ನ್ ಆಗ್ತದೆ. ಅಣ್ಣ ನೀವು ಹೋಗೋಣ ಸ್ವಲ್ಪ ಬೇಗ. ಬ್ರೋ ಹೋಗಿ ಬ್ರೋ, ಬೇಡ ಬ್ರೋ, ಬ್ರೋ ಹೋಗಿ ಬ್ರೋ, ಬೇಡ ಬ್ರೋ. ಗಣೇಶ ಥ್ಯಾಂಕ್ ಯು, ಬ್ಲೆಸ್ ಮಾಡು ಗಣೇಶ. ಕಣ್ಣು ನೋಡಿ ಎಷ್ಟು ಕೆಂಪಿದೆ. ಬ್ರೋ ಹೋಗಿ ಬ್ರೋ, ಹಂಗೆ ಮೀಟರ್ ಆಫ್ ಹೋಗುತ್ತೆ. ನೋಡ್ರೆ ಏಜ್ ಆದಂಗಿದೆ ಸ್ವಲ್ಪ ನೀವು. ನಂಗೆ ಒಂದು ನಿಮಿಷ ತಿರ್ಗ್ದಾಗ ಮೀಟರ್ ಆಫ್ ಆಗೈತು ಗೊತ್ತಾ. ಎಕ್ಸಿಟ್ ಆಗಿದ್ದೀವಿ ನಾವು ನಾಗರಹೊಳೆನ. ಆ್ಯಂಡ್ ಇಲ್ಲಿಂದ ನೆಕ್ಸ್ಟು ಹೋಗಬೇಕು. ವಿ ಹ್ಯಾವ್ ಜಸ್ಟ್ ಸ್ಟಾಪ್ ದ ಕಾರ್ ಹಿಯರ್. ನೆಕ್ಸ್ಟು ಏನೋ ನೋಡೋಣ. ಇಷ್ಟಾಗಬೇಕು ಕೂತ್ಕೊಂಡು. ಟೈಮ್ ಲಿಮಿಟ್ ಇದೆಯಲ್ಲ, ಟೈಮ್ ಲಿಮಿಟಲ್ಲಿ ಬರ್ಬೇಕು ನಾವು, ಹೆಂಗಂದ್ರೆ ನಂಗೆ ಬರೋಂಗಿಲ್ಲ. ಸೊ ಒಳ್ಳೆ ಆನೆ ನೋಡಿದ್ವಿ, ವೈಲ್ಡ್ ಡಾಗ್ ನೋಡಿದ್ವಿ, ಜಿಂಕೆ ನೋಡಿದ್ವಿ. ತುಂಬ ಲೈಟಾಗಿ ಎಲೆಕ್ಟ್ರಿಕ್ ಫೆನ್ಸ್ ಕಾಣಿಸ್ತಾ ಇದೆ ನೋಡಿ. ಇದೆ ಇಲ್ಲಿ ಸ್ವಲ್ಪ ಸ್ಟೇ ಆಗಿರೋರಿಗೆ ಸ್ವಲ್ಪ ಪ್ರೊಟೆಕ್ಷನ್ ಟೈಪ್. ನಾನು ಫುಲ್ ಮೀಟ್ರಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲಿ. ಸೊ ದೇರ್ ವಾಸ್ ಎ ಕ್ವಿಕ್ ಚೇಂಜ್ ಇನ್ ಪ್ಲ್ಯಾನ್. ಏನಂದರೆ ಜೇಗ್ ವರ್ಕ್ ಇತ್ತು, ಸೊ ನಾವು ಹೋಗಲೇಬೇಕಿತ್ತು ಬ್ಯಾಂಗ್ಳೂರ್ಗೆ. ಬಟ್ ನಾವು ಅದೇ ನೀವು ಕ್ಲಿಪ್ಪಿಂಗ್ಸ್ ನೋಡಿದ್ರಲ್ಲ, ನಾವು ಈ ಆ್ಯನಿಮಲ್ಸ್ನೆಲ್ಲ ಸ್ಪಾಟ್ ಮಾಡಿ ನೋಡ್ಕೊಂಡು ಬಂದ್ವಿ. ಅವ್ರು ನಮಗೆ 2 hours ಎಂಟ್ರಿ ಇಲ್ಲ ನಾಗರಹೊಳೆ ಒಳಗೆ ಅಂತಂದರು. ಸೊ ಮುಂದೆ ಪಾಸ್ ಹಾಕ್ಕೊಂಡು ಬರ್ತಿದ್ದಂಗೆ ನಾವು ಕೂರ್ಗೆ ಎಂಟ್ರಾದ್ವಿ. ಹೆಂಗೋ ಮಾಡಿ ಜೇನ ಕನ್ವಿನ್ಸ್ ಮಾಡಿ ರಜಾ ಹಾಕೋಕ್ಕೆ ಮೋಟಿವೇಟ್ ಮಾಡಿ ರಜಾ ಹಾಕಿಸಿ ನಮ್ಮ ಮಡಿಕೇರಿ ಫಾರ್ಮ್ ಹೌಸ್ಗೆ ಕರ್ಕೊಂಬಂದಿದ್ದೀವಿ. ಆ್ಯಂಡ್ ಜೇ ಆ್ಯಸ್ ಯೂಶ್ವಲ್ ಡೂಯಿಂಗ್ ಸಮ್ ಆಫ್ ದಿ ಅದರ್ ವರ್ಕ್ ಹಿಯರ್. ಏನಂದರೆ ನಮಗೆ ಪ್ಲ್ಯಾನ್ಸ್ ಇರಲಿಲ್ವಲ್ಲ, ಸೊ ಒಂದೇ ದಿನ ಔಟಿಂಗ್ ಅಂದ್ಕೊಂಡು ನಾವು ಕಮ್ಮಿ ಬಟ್ಟೆ ಎತ್ಕೊಂಬಂದ್ಬಿಟ್ಟಿದ್ವಿ. ಈಗ ನಾವೆಲ್ಲ ಬಟ್ಟೆನೂ ವಾಷಿಂಗ್ ಮಷಿನ್ಗೆ ಹಾಕಿ ವಾಶ್ ಮಾಡ್ತಾಯಿದ್ದೀವಿ. ಸೊ ಇಟ್ಸ್ ಓಕೆ. ನಮ್ಮ ಮುಖಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕೆ ನಿದ್ದೆ ಮಾಡಿ ಎದ್ದಿದ್ದೀವಿ ಕಾರಲ್ಲಿ. ಆ್ಯಂಡ್ 2 boys ಆರ್ ಸ್ಲೀಪಿಂಗ್. ದೇ ರೆಸ್ಟಿಂಗ್. ನಮ್ಮದು ರೆಸ್ಟ್ ಆಗಿದೆ. ಸೊ ನಾವಿಬ್ಬರು ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮಾತಾಡ್ಕೊಂಡು ಚಿಲ್ ಮಾಡ್ತಾಯಿದ್ದೀವಿ. ನನ್ನ ಬೆಸ್ಟ್ ಫ್ರೆಂಡ್ಸಿಗೆ ಕಾಲ್ ಮಾಡಿದ್ದೀನಿ, ಹುಡುಗಿರಿಗೆ. ಒಬ್ಬರು ಫೋನ್ ಎತ್ತಿಲ್ಲ. ಈ ವ್ಲಾಗ್ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಗರ್ಲ್ಸ್ ಕೈಂಡ್ಲಿ ಗಿವ್ ಇಂಪಾರ್ಟೆನ್ಸ್ ಟು ಅಸ್. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಿ, ಓಕೆನಾ? ಸೊ ದಟ್ಸ್ ಇಟ್. ರಾತ್ರಿ ಕ್ಯಾಂಪ್ ವಾರ್ನಿಂಗ್. ಸೊ
ಈವ್ನಿಂಗ್ ಫೈರ್ ಕ್ಯಾಂಪ್ ಎಲ್ಲ ಹಾಕೋ ಪ್ಲ್ಯಾನಲ್ಲಿ ಇದ್ದೀವಿ. ಕಂಟಿನ್ಯೂ ಮಾಡ್ತೀವಿ. ಇನ್ನೊಂದು ಬೇಕಾ ನೀನು ತೆಗಿತೀನಿ. ಅವ್ರ ಸಮಾಧಾನಕ್ಕೆ ಹಾಕ್ತಾರೆ. ಈಗ ಇವತ್ತಿನ ಡಿನ್ನರ್ಗೆ ಏನೇನಿದೆ ಅಂತ ಜೇ ತೋರಿಸ್ತಾಳೆ. ಕಮಾನ್ ಜೇ. ಹಾಂ, ಮನೇಲಿ ಏನು ಪಲ್ಯ ಇದು? ಹೀರೆಕಾಯಿ ಪೌಡರ್. ಹೀರೆಕಾಯಿ ಪಲ್ಯ, ಅಕ್ಷಿ ಬ್ರೋಸ್ ಫೇವ್ರೆಟ್ಸ್. ಆಮೇಲೆ ಇದು ವೈಟ್ ರೈಸ್, ಆಮೇಲೆ ರಸಮ್. ಆ್ಯಂಡ್ ಈ ಹಾಟ್ ಬಾಕ್ಸಲ್ಲಿರೋದು ಚಪಾತಿ. ಚಪಾತಿ. ರೆಡಿ ಟು ಈಟ್.